ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಟ್ಟು ಪಾಠ ನಂಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪಟ 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 ನನಗೆ ಕ್ಲಿಕ್ ಮಾಡ್ಕೊಳ್ಳಿ, ಸಾರಿ ಟನ್ 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 ನನಗೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ನಮ್ಮ ದಿನೇಶ್ ಕಾರ್ತಿಕ್ ರಿಲೇಟೆಡ್ ಬರ್ತಾ ಇದೆ. RCBಯ ಮಾಜಿ ಪ್ಲೇಯರ್ ಆದಂಥ AB ಡಿವಿಲಿಯರ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ SI20ಗೆ ಡಿಕ್ಲೇರ್ ಮಾಡಿದ್ರು ಲಾಸ್ಟ್ ಇಯರು. ಸೊ ಇವಾಗ ಇನ್ನೊಬ್ರು ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಡಿಕ್ಲೇರ್ ಆಗಿದ್ದಾರೆ. ಯಾರು ಅಂತಂದ್ರೆ RCBಯ ದಿನೇಶ್ ಕಾರ್ತಿಕ್ ಇವಾಗ ಮೆಂಟರ್ ಆಗಿದ್ದಾರೆ ನಮ್ಮ RCBಗೆ. ಸೊ ಇವರೇ ಇವಾಗ ಡಿಕ್ಲೇರ್ ಆಗಿದ್ದಾರೆ ಮತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ನೋಡಿ, ನಮ್ಮ RCB ಇಂದನೇ SI20ಗೆ ಪಿಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಪ್ರಾಬ್ಲಿ ಡು ಪ್ಲೇಸಸ್ ಅವ್ರು ಆಗ್ತಾರೆ ಅಂತ ಕಾಣಿಸುತ್ತೆ, ಇನ್ ಕೇಸ್ ಅವ್ರು ರಿಟೈರ್ ಆದ್ರು ಅಂತಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್. ಒಟ್ನಲ್ಲಿ ಎಲ್ಲರೂ ನಮ್ಮ RCB ಇಂದನೇ ಪಿಕ್ ಮಾಡ್ದಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಲಿ. ಇದು ನಮಗೆ ಖುಷಿ ವಿಚಾರ ಅಷ್ಟೇ. ಅಪ್ಡೇಟ್ ಬಿಟ್ಟು ರೋಹಿತ್ ಶರ್ಮಾ ಅವರೇ ಪೋಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ದಾರೆ. ದೇರ್ ವಿಲ್ ಬಿ ಟಾಕ್ ಅರೌಂಡ್ ಅವರ್ ಟೀಮ್ ಇನ್ ಮಿಡ್ಲ್ ಓವರ್ಸ್. ಬ್ಯಾಟಿಂಗ್ ಹೆಂಗ್ ಆಡುತ್ತೆ ಮಿಡ್ಲ್ ಓವರ್ಸ್ ಅಲ್ಲಿ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೆಯುತ್ತೆ ಅಂತ ಹೇಳಿದರೆ, ಮಿಡ್ಲ್ ಓವರ್ಸ್ ಅನ್ನೋದಕ್ಕಿಂತ ಮಿಡಿಲ್ ಆರ್ಡರ್ ಅಂತ ಹೇಳಬೇಕು. ಮಿಡಿಲ್ ಆರ್ಡರ್ ಬ್ಯಾಟಿಂಗ್ ಏನಿದೆ, ಎರಡು ಮ್ಯಾಚಲ್ಲೂ ಕೂಡ ಫೇಲ್ ಆಗಿರೋದ್ರಿಂದ ಅವರೇ ಹೇಳ್ಕೊಂಡಿದ್ದಾರೆ. ಅದು ಎರಡು ಮ್ಯಾಚಲ್ಲೂ ಕೂಡ ನಾವು ಬ್ಯಾಟಿಂಗ್ ನೆಟ್ಗಾಡಿಲ್ಲ, ಅದ್ರಲ್ಲಿ ಮಿಡ್ಲ್ ಆರ್ಡರ್ ಇಂದ ಇದು ಕ್ಲಿಕ್ ಆಗಿಲ್ಲ. ಓಪನರ್ಸ್ ಇಂದ ಅಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್, ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಬಂದಿದೆ. ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಅವರು ಬಿಲ್ಡ್ ಆಗಿದೆ. ಫಸ್ಟ್ ಮ್ಯಾಚ್ ಅಲ್ಲಿ 75 ರನ್ ಪಾರ್ಟ್ನರ್ಶಿಪ್ ಬಂದಿತ್ತು ಓಪನರ್ಸ್ ಇಂದ. ಸೆಕೆಂಡ್ ಮ್ಯಾಚ್ ಅಲ್ಲಿ 97 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು. ಅದಾದ್ಮೇಲೆ ಕುಸಿತ ಏನಿದೆ ನಮ್ಮ ಟೀಮ್ ಇಂಡಿಯಾದು, ಸೊ ಅದನ್ನಂತೂ ತಗೊಳಕ್ ಆಗ್ತಾ ಇಲ್ಲ, ನನ್ನ ಕೈಲೇ ತಗೊಳಕ್ ಆಗ್ತಿಲ್ಲ. ನಮ್ಮ ಫ್ಯಾನ್ಸ್ಗಳಂತೂ ಖಂಡಿತ ಇದ್ರ ಬಗ್ಗೆ ಮಾತಾಡ್ತಾರೆ. ಅಫ್ಕೋರ್ಸ್ ಇದು ಅಂತ ಅವರೇ ಹೇಳಿದರೆ. ಸೊ ಹೋಪ್ಫುಲಿ ಥರ್ಡ್ ಮ್ಯಾಚಲ್ಲಿ ಮಿಡ್ಲ್ ಆರ್ಡ್ರು ದೃಢವಾಗಿ ನಿಂತ್ಕೊಂಡು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಪನರ್ಸ್ ಇನ್ ಕೇಸ್ ಏನಾದ್ರು ಅಚಾನಕ್ಕಾಗಿ ಆಡೋಕ್ಕಾಗಿಲ್ಲ ಅಂತಂದರೆ, ರೋಹಿತ್ ಶರ್ಮಾ ಎಲ್ಲ ಮ್ಯಾಚ್ ಅವ್ರನ್ನ ನೋಡಿಬೇಕಾ, ಮಿಡ್ಲ್ ಆರ್ಡರ್ ನಿಂತ್ಕೊಂಡು ಮ್ಯಾಚ್ನ ಗೆಲ್ಸ್ತು ಅಂತಂದರೆ ಒಂದು ರೆಪ್ಯುಟೇಷನ್ ಇರುತ್ತೆ ಇಂಡಿಯನ್ ಟೀಮ್ಗೆ. ಅದೇ ಥರ ಏನಾದ್ರು ಸ್ಲೈಡ್ ಆಯಿತು ಅಂತ ಅಂದರೆ ಮತ್ತೆ 5 ಪೈಸದ ಮಾನ ಮರಿದ್ರಲ್ಲ, ಹಂಗಾಗಿ ಹೋಗ್ಬಿಡುತ್ತೆ. ಶ್ರೀಲಂಕಾ ಮೇಲೆ ಈ ತರ ಅಜೀಬಾಗೆ ಸೋಲ್ತಾ ಇದಾರೆ ಅಂತಂದ್ರೆ. ಅಪ್ಡೇಟ್ ಬಂತ್ರಿ, ಇದೇ ರೋಹಿತ್ ಶರ್ಮಾ ಅವರು ಮಾತಾಡಿದ್ರೆ ಅವರ ಅಪ್ರೋಚ್ ಅಂಡ್ ಇಂಟೆಂಟ್ ಬಗ್ಗೆ. 65 ರನ್ ಹೊಡೆದೆ ನಾನು, ಫಸ್ಟ್ ಮ್ಯಾಚ್ ಕೂಡ 15 ಕಂಪ್ಲೀಟ್ ಮಾಡಿದೆ. ಸೊ ಇದೆರಡು ಹೆಂಗ್ ಬಂತು ಅಂತಂದ್ರೆ, ನನ್ನ ಇಂಟೆಂಟ್ ಇಂದ ಬಂದಿದ್ದು. ನಾನು ಸುಮ್ಮನೆ ಇಲ್ಲಿ ಟುಕು ಆಡ್ಕೊಂಡು ನಿಂತ್ಕೊಂಡ್ಬಿಟ್ಟಿತ್ತು ಅಂತಂತಿದ್ರೆ ಸ್ಕೋರು ಕೂಡ ಮೂವ್ ಆಗ್ತಿರಲಿಲ್ಲ, ಔಟ್ ಕೂಡ ಆದರೂ ಆಗಿರ್ಬೋದಾಗಿತ್ತು. ನಾನು ಹೊಡೆದಿದ್ದು ಹೌದು ರಿಸ್ಕಿ ಶಾಟೇನೆ, ಅದು ಸಾಕಷ್ಟು ಚೆನ್ನಾಗಿ ಮಾತಾಡ್ಬೋದು. ನಾನೇ ಮಾತಾಡಿದೆ, ನನಗೆ ರಿಸ್ಕಿ ಶಾಟ್ ಹೊಡೆದ್ರು ಗುರು, ಆ ಶಾಟ್ ಬೇಕಾಗಿರಲಿಲ್ಲ ಅಂತ ನಾನೇ ಅಲ್ಲೂ ಹೇಳಿದ್ದೆ. ಆ ಶಾಟ್ ಏನೋ 4 ಹೋಗ್ಬಿಟ್ಟಿತ್ತು ಅಂದ್ರೆ ಏನು ಹೊಡೆದ್ರು ಗುರು ರೋಹಿತ್ ಶರ್ಮಾ ಅಂತ ಅನ್ಸಿರೋದು ಅಂತ. ಅದೌದು, ನಿಜ ಕೂಡ ಹೌದು. ಸೊ ತಿರ್ಕೊಂಡು ಹೊಡೆದ್ರು ಅಂತಂದರೆ 600 ಹೋಗ್ಬಿಡ್ತು, 4 ಹೋಗ್ಬಿಡ್ತು ಅಂತಂದರೆ ಏನು ಗುರು ಬೊಂಬಾಟ್ ಶಾಟ್ ಅಂತ ಅನ್ಸುತ್ತೆ. ಅದರ ಕ್ಯಾಚ್ ಹೋಗ್ಬಿಡ್ತು ಅಂದರೆ ಈ ಶಾಟ್ ಬೇಕಿತ್ತ ಅಂತ ಅನ್ಸುತ್ತೆ. ಅದನ್ನ ರೋಹಿತ್ ಶರ್ಮಾ ಹೇಳಿರೋದು, ನಾನು ಕಾಂಪ್ರಮೈಸ್ ಆಗೋದಿಲ್ಲ, ಇಂಟೆಂಟ್ ವೈಸ್ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಹೇಳಿದರೆ. ಅದಕ್ಕೆ ಯಾವ ಥರ ಶಾಟ್ ಬೇಕಾದ್ರೂ ರಿಸ್ಕ್ ತೊಗೊಂಡು ಹೊಡೆಯೋದಕ್ಕೆ ರೆಡಿ ಅಂತಲೂ ಕೂಡ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, CSK is all set to enter into WPL ಅಂತ ಅಪ್ಡೇಟ್ ಬರ್ತಿದೆ. 2025 WPL ಸೀಸನ್. ಹೋಪ್ಫುಲಿ CSK ಟೀಮ್ ಏನಾದರೂ ಇನ್ ಕೇಸ್ ಏನಾದರೂ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಈ ಒಂದು ಅವಕಾಶ ಬಿಡ್ತು ಅಂದರೆ, ಇನ್ನೂ ಒಂದು ಟೀಮು ಅಥವಾ ಒಂದು 2 ಟೀಮು ಎಂಟ್ರಿ ಆಗೋದಕ್ಕೆ ಅವಕಾಶ ಬಿಡ್ತು ಅಂತ ಅಂದರೆ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳತ್ತಂತೆ CSK. ಆಲ್ ಸೆಟ್ ಟು ಎಂಟರ್ ಅಂತ ಅಪ್ಡೇಟ್ ಬರ್ತಾ ಇದೆ. CSK ಬಂತು ಅಂದರೆ ಇನ್ನೊಂದು ಸ್ವಲ್ಪ ಟೂರ್ನಮೆಂಟ್ ಸಿಕ್ಕಾಪಟ್ಟೆ ಮಜಾ ಬರ್ತೀವಿ. ಆಲ್ರೆಡಿ ಮಜಾ ಸ್ಟಾರ್ಟ್ ಆಗಿದೆ ಈ ಇಯರಿಂದ. RCB ಗೆದ್ದಿರಿಂದ ಮಾತ್ರ ಅಂತಲ್ಲ, ಯಾಕಂದರೆ ಈ ಟೂರ್ನಮೆಂಟ್ ಕೂಡ ಅಷ್ಟೇ ಸಖತ್ತಾಗಿ ಮೂಡ್ ಬಂತು ಸೆಕೆಂಡ್ ಸೀಸನು. ಸೊ ಥರ್ಡ್ ಸೀಸನಲ್ಲಿ CSK ಬಂತು ಅಂದರೆ ಇನ್ನೂ ನನ್ನ ಪ್ರಕಾರ ಒಂಥರ IPL ರೇಂಜಿಗೆ ಆಗಿಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಅರ್ಧಕಾರ ಕಾಂಪಿಟೇಷನ್ ಚೆನ್ನಾಗಿ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. WPL CSK ಬಂದರೆ ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ರಿಷಬ್ ಪಂತ್ ರಿಲೇಟೆಡ್ ಅಪ್ಡೇಟ್ ಬರ್ತಾರೆ. ಡೆಲ್ಲಿ ಪ್ರೀಮಿಯರ್ ಲೀಗ್ನ ಈ ಸಲ ಆಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಅವರೇನು ರೀಸೆಂಟಾಗಿ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ, ಸ್ವಲ್ಪ ವರ್ಷಗಳೇ ಆಗಿತ್ತು. ಸೊ ಈ ಸೀಸನ್ ಆಡಬೇಕು ಅಂತ ಅನ್ಕೊಂತ ಇದ್ರಂತೆ. ಏನಾದ್ರು ಆಡ್ತು ಅನ್ನೋ ನನ್ನ ಪ್ರಕಾರ ಇದು ಗುಡ್ ಮೂನೇ. ಯಾಕಂದರೆ ಇವಾಗ ಆಲ್ರೆಡಿ ಈ ಸೀರೀಸಲ್ಲಿ ಏನೋ ಅಷ್ಟೊಂದೇನು ಚಾನ್ಸ್ ಸಿಕ್ಕಿಲ್ಲ. ಲಾಸ್ಟ್ ಸೀರೀಸಲ್ಲಿ ಅಷ್ಟೇ ಆಪರ್ಚುನಿಟಿ ಸಿಕ್ಕಿದ್ದು. 1.5 ವರ್ಷ ಆಲ್ಮೋಸ್ಟ್ ಗ್ಯಾಪ್ ಹಾಕೊಂಡ್ಬಂದ್ರೆ ರಿಷಬ್ ಪಂತ್ ಆಲ್ಮೋಸ್ಟ್ ರೆಸ್ಟ್ ತಗೊಂಡು ಬಂದರೆ. ಇವಾಗ ರೆಸ್ಟೋಗಿ ಇಷ್ಟು ಎಲ್ಲ ಆಗತ್ತೆ ಇಲ್ಲ ಅಂತ ಅನ್ಕೊಂಡಿದ್ರು ರಿಷಬ್ ಪಂತಿಗೆ. ಯಾಕಂದರೆ ಸಿಕ್ಕಾಪಟ್ಟೆ ರೆಸ್ಟ್ ಅಂತ ತೊಗೊಂಡ್ಬಿಟ್ಟಿದ್ದಾರೆ ಅವರು. ಇಷ್ಟೊಂದು ದೊಡ್ಡ ರೆಸ್ಟು ಲೈಫ್ ಟೈಮಲ್ಲೇ ಸಿಗಲ್ಲ ಅಂತ ಕಾಣಿಸ್ತು. 1.5 ವರ್ಷ ಅವ್ರು ರೆಸ್ಟ್ ತಗೊಂಡಿದ್ದು ರಿಷಬ್ ಪಂತ್ ಅವ್ರು ರಿಕವರಿಗೆ. ಸೊ ಈ ಒಂದು ಕಾಂಪಿಟೇಷನ್ ಆಡ್ತಂದ್ರೆ ಬೆಟರ್ ಆಗಿರುತ್ತೆ. ಒಂಥರ ಹೆಂಗಿದೆ ಅಂದರೆ KL ರಾಹುಲ್ ಬಂದ್ಬಿಟ್ಟು ಮಹಾರಾಷ್ಟ್ರ ಟ್ರೋಫಿ ಆಡಿದ್ರೆ ಹೆಂಗಿರುತ್ತೋ ಆ ಥರ ಇರುತ್ತೆ. ಬಟ್ KL ರಾಹುಲ್ ಬರಲ್ಲ, ಏನು ಮಾಡ್ತೀರಾ, ಆಗಲ್ಲ ಅದು. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ಇದು ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿತ್ತು, ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.